ನಿಮ್ಮೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತಗಳು. ಬನ್ನಿ ಮಕ್ಕಳೇ, ಪಾಠ 2 ಹರಳಿಕಟ್ಟೆ, ವಿಷಯ ಕನ್ನಡ, ತರಗತಿ 9 ಮಕ್ಕಳೇ. ಇದು ಭಾಗ 2 ಮಕ್ಕಳೇ. ಭಾಗ 1 ನೋಡಿಕೊಂಡು ನಂತರ ಈ ಒಂದು ಭಾಗ 2 ವೀಕ್ಷಣೆಯನ್ನು ಮಾಡಿ ಮಕ್ಕಳೇ. ಹರಳಿಕಟ್ಟೆ ಮುಂದುವರೆದ ಪಾಠ. ಈಗ ಶೇಷಪ್ಪನ ಯಶೋಗಾಥೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡೋಣ ಮಕ್ಕಳೇ. ಶೇಷಪ್ಪ ತಾನು ಅರಳಿ ಕಟ್ಟೆಯನ್ನು ಕಟ್ಟಬೇಕು ಅಂತ ಆತ ಉದ್ದೇಶಿಸಿದ್ದ. ಅದು ಇದ್ದಂಥ ಜಾಗ ನೋಡೋಣ ಬನ್ನಿ ಮಕ್ಕಳೇ. ಶೇಷಪ್ಪನ ಯಶೋಗಾಥೆ ಈ ಒಂದು ಕಾರ್ಯಕ್ಕಾಗಿ, ಅಂದರೆ ಯಾವ ಕಾರ್ಯಕ್ಕಾಗಿ ಮಕ್ಕಳೇ ಅಂದರೆ ಆತ ಅರಳಿ ಕಟ್ಟೆಯನ್ನು ಕಟ್ಟುವಂಥ ಕಾರ್ಯಕ್ಕಾಗಿ ಅವರು ಅಂದರೆ ಆತ ಉದ್ದೇಶಿಸಿದ ಪ್ರದೇಶ ಅಥವಾ ಸ್ಥಳ, ಜಾಗ ಬಸವನಗುಡಿಯಲ್ಲಿರುವ ಬಸವನಗುಡಿ. ಗೊತ್ತಾ ಮಕ್ಕಳೇ ನಿಮಗೆ ಬಸವನಗುಡಿ? ಬೆಂಗಳೂರು ಬಸವನಗುಡಿ. ಅದು ಒಂದು ದೊಡ್ಡ ಕಲ್ಲಿನಿಂದ ನಿರ್ಮಿತವಾಗಿರತಕ್ಕಂಥ ಬಸವ ದೊಡ್ಡದಾಗಿದೆ. ಈಗ ಮೊನ್ನೆ ತಾನೇ ಕಡ್ಲೆಕಾಯಿ ಜಾತ್ರೆ ಅಂತ ಅಲ್ಲಿ ನಡೀತು ಮಕ್ಕಳೇ. ಆ ಒಂದು ಪಕ್ಕದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಬಸವನ ಗುಡಿ ದೇವಸ್ಥಾನ, ಅದು ಬೆಂಗಳೂರಿನಲ್ಲಿರ್ತಕ್ಕಂಥದ್ದು. ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗ, ಬಸವನ ಗುಡಿಯ ಪಕ್ಕದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಮುಂಭಾಗದಲ್ಲಿ ಆತ ಕಟ್ಟಿದರು. ಈಗೂ ಸಹ ಅದನ್ನು ನಾವು ನೋಡಬಹುದೇನೋ ಮಕ್ಕಳೇ. ಅದು ಸರ್ಕಾರಕ್ಕೋ ಕಾರ್ಪೊರೇಷನಿಗೂ ಸೇರಿದ್ದು. ಆ ಒಂದು ಸ್ಥಳ ಪ್ರದೇಶ ಸರ್ಕಾರಕ್ಕೆ ಸೇರಿದ್ದಾಗಿತ್ತು. ಸರ್ಕಾರ ಅಂದರೆ ಕಾರ್ಪೊರೇಷನ್ ಅಲ್ಲಿ ಆಡಳಿತ ನಡೆಸ್ತಾ ಇದೆ ಮಕ್ಕಳೇ. ಕಟ್ಟೆ ಹಾಕುವುದಕ್ಕೆ ಈ ಸಂಸ್ಥೆಗಳು ಏನೋ ತಕರಾರು ಎತ್ತಿದ್ದರು. ಈ ರೀತಿ ಸರ್ಕಾರದ ಜಾಗದಲ್ಲಿ ಯಾರೂ ಸಹ ಕಟ್ಟೆಗಳನ್ನು ಕಟ್ಟು ಹಾಗಿಲ್ಲ ಮಕ್ಕಳೇ. ಅವರ ಸ್ವಂತ ಜಾಗದಲ್ಲಿ ಕಟ್ಟಿ ಅದನ್ನು ಜನಗಳಿಗೆ ಬಿಟ್ಟುಕೊಡಬೇಕು ಮಕ್ಕಳೇ. ಸೊ ಅಲ್ಲಿ ಆ ಒಂದು ಸಂಸ್ಥೆ ಕಟ್ಟಬೇಕು ಅಂತಂದಾಗ ಈತ ಅವರು ವಿಘ್ನಗಳನ್ನು ಒಡ್ಡುತ್ತಿದ್ದರು, ಅಡಚಣೆಗಳನ್ನು ಮಾಡುತ್ತಿದ್ದರು ಮಕ್ಕಳೇ. ವೃದ್ಧರ ಯತ್ನಕ್ಕೆ ವಿಘ್ನಗಳನ್ನು ಒಡ್ಡಿದ್ದರು. ಈ ರೀತಿ ಕಟ್ಟಬೇಕು ಅಂದಾಗ ಸರ್ಕಾರಿ ಜಾಗದಲ್ಲಿ ಏನನ್ನು ನೀವು ಕಟ್ಟಬಾರದು ಅಂತ ಕಾರ್ಪೊರೇಷನ್ ಅವರು ಅಡ್ಡಿ ಆತಂಕಗಳನ್ನು ಮಾಡ್ತಾಯಿದ್ರು ಮಕ್ಕಳೇ. ಇದರ ವಿಷಯವಾಗಿ ಮಾತುಕತೆ ಆಡಿಕೊಂಡು ನನ್ನ ತಂದೆಯವರ ಬಳಿ ಬರುತ್ತಿದ್ದರು. ಯಾಕೆ ಆ ವೃದ್ಧ ಲೇಖಕರ ಮನೆಗೆ ಬರುತ್ತಿದ್ದರು ಎಂದರೆ ಈ ಥರ ಆ ವಿಷಯ ಬಗ್ಗೆ, ಅರಳಿಕಟ್ಟೆ ಕಟ್ಟುವ ಬಗ್ಗೆ, ಜಾಗದ ವಿಷಯವಾಗಿ ಆತ ಮಾತುಕತೆ ಆಡಲು ಆತ ಈ ಒಂದು ಲೇಖಕರ ಮನೆಗೆ ಬರುತ್ತಿದ್ದರು. ಕೊನೆಗೊಂದು ದಿನ ವಿಘ್ನಗಳು ನಿವಾರಣೆಯಾದವು. ಆದರೂ ಸಹ ಕೊನೆಗೆ ಆ ಒಂದು ಇರ್ತಕ್ಕಂಥ ಎಲ್ಲ ಅಡಚಣೆಗಳು, ತಕರಾರುಗಳು ಎಲ್ಲವೂ ಸಹ ನಿವಾರಣೆಯಾದವು, ಇಲ್ಲದಾದವು. ಅನಂತರ ಪ್ರಶಸ್ತ ದಿನ ಒಂದರಲ್ಲಿ ಕಾರ್ಯಗಳನ್ನು ಮುಗಿಸಿದರು. ಹೀಗೆ ಆ ಒಂದು ಪ್ರಶಸ್ತವಾದಂಥ ಕಾಲ ಅಂದರೆ ಯಾವುದು ಮಕ್ಕಳೇ? ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದರೆ ಎಲ್ಲವೂ ಸಹ ಪ್ರಶಸ್ತವಾದ ದಿನಗಳನ್ನೇ ನೋಡ್ತಾರೆ. ಗೃಹ ಪ್ರವೇಶ ಮಾಡೋದ್ರಿಂದ ಹಿಡಿದು, ಮದುವೆ ಮಾಡೋದ್ರಿಂದ ಹಿಡಿದು, ದೇವಸ್ಥಾನವನ್ನು ಕಟ್ಟೋದ್ರಿಂದ ಹಿಡಿದು ಎಲ್ಲವನ್ನೂ ಸಹ ಒಂದು ಪ್ರಶಸ್ತವಾದ ದಿನ ಅಂತ ಅವರು ಗುರುತು ಮಾಡಿ ನಂತರ ಕೆಲಸಗಳನ್ನು ಮುಗಿಸ್ತಾರೆ. ಯಾಕೆ ಆ ಥರ ಮಾಡ್ತಾರೆ ಅಂದರೆ ಮಕ್ಕಳೇ, ಯಾವುದೇ ರೀತಿಯಾದಂಥ ಅಡಚಣೆ ಇಲ್ಲದಿರ ತಮ್ಮ ಎಲ್ಲ ಕಾರ್ಯಗಳು ಅಥವಾ ನಂಬಿಕೊಂಡಂಥ ಅಥವಾ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಸುಗಮವಾಗಲಿ ನಡೆಯಲಿ ಎಂದು ಈ ರೀತಿ ಪ್ರಶಸ್ತವಾದ ದಿನಗಳನ್ನು ನಿಗದಿಯನ್ನು ಮಾಡುತ್ತಾರೆ ಮಕ್ಕಳೇ. ಬೆಳಗ್ಗೆ ಸುಮಾರು 11 ಗಂಟೆ ಸಮಯಕ್ಕೆ ವೃದ್ಧರು ಮನೆಗೆ ಬಂದರು. ಅವೆಲ್ಲವೂ ಸಹ ಅರಳಿಕಟ್ಟೆ ಆಯಿತು. ಆ ಒಂದು ಅರಳಿಕಟ್ಟೆಯಾದ ನಂತರ ಬೆಳಗ್ಗೆ ಸುಮಾರು 11 ಗಂಟೆಗೆ ಆ ಶೇಷಪ್ಪ ಲೇಖಕರ ಮನೆಗೆ ಬಂದ. ತಂದೆಯವರ ಹೊರಗೆ ಹೋಗಿದ್ದರು. ಅಂಥ ಸಮಯದಲ್ಲಿ ತಂದೆಯವರು ಇರಲಿಲ್ಲ, ಅಂದರೆ ಗುಂಡಪ್ಪನವರು ಮನೆಯಲ್ಲಿ ಇರಲಿಲ್ಲ. ವೃದ್ಧರು ಕೈಯಲ್ಲಿ ಹಿಡಿದು ತಂದಿದ್ದ ತಾಮ್ರದ ಪಂಚಪಾತ್ರೆ, ಅವರು ಉಡುಗೊರೆಯನ್ನು ಕೊಡಲು ಅವರ ಮನೆಗೆ ಬಂದಿದ್ದರು, ಲೇಖಕರ ಮನೆಗೆ ಬಂದಿದ್ದರು. ಪಂಚಪಾತ್ರೆ ಅಂದರೆ ಮಕ್ಕಳೇ ಒಂದು ರೀತಿಯ ಚಂಬಿನ ರೀತಿಯಲ್ಲಿ ಇರ್ತಕ್ಕಂಥದ್ದು, ಉದ್ಧರಣೆ, ಒಂದು ರೀತಿಯ ಅವು ವಸ್ತುಗಳು ಮಕ್ಕಳೇ. ಒಂದು ಬಾಳೆಹಣ್ಣು, 2 ಸೇವಂತಿಗೆ ಹೂ, ಒಂದು ಅನಂತ ವಸ್ತುಗಳು. ಇವುಗಳನ್ನು ನಮ್ಮ ಸೋದರತೆಯ ಕೈಲಿಟ್ಟು ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ ಎಂದು ಹೇಳಿ ಹೋದರು. ಈ ರೀತಿ ಅಂಥ ಸಮಯದಲ್ಲಿ ಅವರು ಯಾರೂ ಇಲ್ಲದಿದ್ದಾಗ ಅವರ ಲೇಖಕರ ಸೋದರತೆಯ ಕೈಗೆ ಕೊಟ್ಟು ಇವುಗಳನ್ನೆಲ್ಲವನ್ನೂ ಸಹ ಯಜಮಾನರಿಗೆ ತಲುಪಿಸಿಬಿಡಿ ಎಂದು ಕೊಟ್ಟರು. ಯಾವ ರೀತಿ ನಾವು ಉಡುಗೊರೆಗಳನ್ನು ಎಲ್ಲವನ್ನೂ ಸಹ ಒಂದೊಂದಾಗಿ ಕವರೆಲ್ಲ ಮಾಡಿ ಒಂದು ಹೂಕುಂಡದ ರೀತಿಯಲ್ಲಿ ನಾವು ಪ್ಯಾಕಿಂಗ್ ಮಾಡಿ ಕೊಡ್ತೀವೋ ಗಿಫ್ಟ್ ಅಂತ, ಸೊ ಆ ಥರ ಅವರು
ಅವರ ಮನೆಗೆ ಬಂದು ಅವೆಲ್ಲವನ್ನು ಸಹ ಕೊಟ್ಟು ಅವರ ಸೋದರತ್ತೆಗೆ ಹೇಳಿ ಇವನ್ನ ಯಜಮಾನರ ಕೈಗೆ, ಯಜಮಾನರು ಅಂದರೆ ಯಾರು ಮಕ್ಕಳೇ? ಮನೆಗೆ ಯಾರು ದೊಡ್ಡವರು ಇರ್ತಾರೋ ಅವರನ್ನೇ ನಾವು ಯಜಮಾನರು ಅಂತ ಕರಿತೀವಿ. ಈಗ ಯಜಮಾನರಿಗೆ ಕೊಟ್ಟು ಬಿಡಿ ಎಂದು ಹೇಳಿ ಆತ ಹೊರಟು ಹೋದನು. ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು. ಕೊಡ್ತಾ ಇದ್ದಾಗ ಅವರ ಸೋದರತೆಗೆ ಹೇಳಿದ, ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು. ಆ ಥರ ಎಲ್ಲ ಕೆಲಸ ಕಾರ್ಯಗಳು ನಾನು ಯಾವ ರೀತಿ ಅಂದ್ಕೊಂಡಿದ್ದೋ ಅದೇ ಥರ ಉದ್ದೇಶಕ್ಕೆ ನಡೆಯಿತು, ನನ್ನ ಋಣ ತೀರಿತು ಅಂತ ಹೇಳಿ ಯಜಮಾನರ ನೆರವಿಲ್ಲದೆ ಹೋಗಿದ್ದರೆ ನನ್ನ ಋಣದ ಗಂಟನ್ನು ಒತ್ತುಕೊಂಡೇ ಕಣ್ಣು ಮುಚ್ಚಬೇಕಾಗಿತ್ತು. ಈ ಥರ ನಮಗೆ ಅವರು ಸಹಾಯವನ್ನು ಮಾಡಲಿಲ್ಲ ಅಂದರೆ ನಾವು ನಮ್ಮ ಕನಸನ್ನು ನಾವು ಅಥವಾ ನನ್ನ ಆಸೆ, ನಮ್ಮ ಉತ್ಕಟವಾದಂಥ ಆಸೆಯನ್ನು ನಾನು ಮಾಡೋದಕ್ಕೆ ಆಗ್ತಿರಲಿಲ್ಲ ಅಂತ ಹೇಳಿ ಅವರಿಗೆ ಸಮಾಧಾನವನ್ನು ಮಾಡಿದ. ಈಗ ನನಗೆ ಯಾವ ಭಯವೂ ಇಲ್ಲ, ನನ್ನ ಆಸೆ ನೆರವೇರಿತು, ಈಗ ಯಾವುದೇ ಭಯವಿಲ್ಲ. ಆದರೆ ಸತ್ತೋಗ್ತೀನೋ ಅಂತ ಭಯ ತನಗೆ ಇತ್ತು. ಆ ಕೆಲಸವನ್ನು ಪೂರ್ಣ ಮಾಡದೆ, ಆ ಒಂದು ಧರ್ಮ ಕಾರ್ಯವನ್ನು ಮಾಡದೆ ನಾನು ಸತ್ತೋಗ್ತೀನಿ ಎಂಬತಕ್ಕಂಥ ಭಯ ಇತ್ತು. ಸೊ ಈಗ ಅವನಿಗೆ ಯಾವುದೇ ರೀತಿಯಾದಂಥ ಭಯ ಇಲ್ಲ, ನಿಶ್ಚಯವಾಗಿದೆ ಅವನಿಗೆ ಮನಸ್ಸು. ಈಗ ನನಗೆ ಯಾವ ಭಯವೂ ಇಲ್ಲ, ನಿಶ್ಚಿಂತೆಯಿಂದ ಮುಂದನ್ನು ಎದುರು ನೋಡುತ್ತಿದ್ದೇನೆ. ನಿಶ್ಚಿಂತೆ, ಚಿಂತೆ ಮತ್ತು ನಿಶ್ಚಿಂತೆ. ಚಿಂತೆ ಇಲ್ಲದಿರ ಮುಂದೆ ಎದುರು ನೋಡ್ತೇನೆ ಅಂದರೆ ನಾನು ಸತ್ರೂ ಸಹ ಪರವಾಗಿಲ್ಲ, ನಿಶ್ಚಿಂತೆಯಿಂದ ನಾನು ಸಾಯುತ್ತೇನೆ ಎಂಬತಕ್ಕಂಥ ಮಾತು ಮಕ್ಕಳೇ. ಇನ್ನೊಂದು ಸಲ ಬಂದು ಯಜಮಾನನಿಗೆ ಸಾಷ್ಟಾಂಗ ಬೀಳುತ್ತೇನೆ. ಸಾಷ್ಟಾಂಗ ಅಂದರೆ ಏನು ಮಕ್ಕಳೇ? ಎಸ್, ನೆಲದಲ್ಲಿ ಆತ ಉದ್ದುದ್ದವಾಗಿ ಮಲಗಿ ಆತ ತನ್ನ ತಲೆಯನ್ನು ನೆಲಕ್ಕೆ ಮುಟ್ಟಿಸುವುದನ್ನು ಸಾಷ್ಟಾಂಗ ನಮಸ್ಕಾರ ಅಂತ ಕರೀತಾರೆ ಮಕ್ಕಳೇ. ಬಗ್ಗಿ ನಮಸ್ಕಾರ ಮಾಡೋಂಗಿಲ್ಲ, ಸಾಷ್ಟಾಂಗ ನಮಸ್ಕಾರ. ಸಂಪೂರ್ಣವಾಗಿ ನಮ್ಮ ದೇಹವನ್ನು ಮಣ್ಣಿಗೆ ಸಮವಾಗಿ ನಾವು ಮಲಗುವುದನ್ನು ಸಾಷ್ಟಾಂಗ ನಮಸ್ಕಾರ ಅಂತ ಕರಿತೀವಿ. ದಯವಿಟ್ಟು ತಿಳಿಸಿಬಿಡಿ ಎಂದು ಹೊರಡಲು ಉದ್ಯುಕ್ತರಾದರು. ಸೋದರತ್ತೆ ಒಂದಿಷ್ಟು ಹಾಲು ಕುಡಿದು ಹೋಗಬೇಕು ಎಂದರು. ಹೀಗೆ ಆ ಥರ ಸೋದರತ್ತೆ ಒಂದಿಷ್ಟು ಹಾಲು ಕುಡಿದು ಹೋಗಿ ಬಂದವರಿಗೆ ಆತಿಥ್ಯವನ್ನು ಕೊಡೋದು ನಮ್ಮ ಒಂದು ಕರ್ತವ್ಯ. ಸೊ ಹಾಗಾಗಿ ಅವರ ಸೋದರತ್ತೆ ಹಾಲನ್ನು ಕುಡಿದು ಹೋಗು ಎಂದು ಹೇಳಿದರು. ಇಲ್ಲಮ್ಮ, ಇವತ್ತು 4 ಜನಕ್ಕೆ ಬಡಿಸಬೇಕು, ಅವರದಾದ ಬಳಿಕವೇ ನನ್ನದು. ನೋಡಿ ಮಕ್ಕಳೇ, ಆತ ಮೊದಲೇ ಭಿಕ್ಷುಕ ಆದರೂ ಸಹ ಆತ 4 ಜನಕ್ಕೆ ದಾಸೋಹವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಅವರದಾದ ಬಳಿಕವೇ ನನ್ನದು, ಅವರ ಊಟ ಬಡಿಸಿದ ನಂತರ ನಾನು ಊಟವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು. ಭಿಕ್ಷೆ ತೆಗೆದುಕೊಂಡು ಆತ ಇತರರಿಗೆ ದಾಸೋಹವನ್ನು ಮಾಡುತ್ತಾನಂತೆ ಮಕ್ಕಳೇ. ಆತ ಎಷ್ಟೊಂದು ಕರುಣಾದೃಷ್ಟಿ ನೋಡಿ ಮಕ್ಕಳೇ ಒಂದು. ಆಮೇಲೆ ಅಡುಗೆ ಮಾಡಬೇಕು. ಅನ್ನ ಶಾಂತಿಗೆ ಬರುವರು ನಾನು ಕಾಯಿಸಬಾರದು. ಎಸ್, ಅನ್ನ ಶಾಂತಿ. ಆತ ಊಟ ಹಾಕೋದನ್ನು ಅನ್ನ ಶಾಂತಿ ಅಂತ ಅವರು ಕರೆಯುತ್ತಾರೆ ಮಕ್ಕಳೇ. ಹೀಗಾಗಿ ಅನ್ನ ಶಾಂತಿಗೆ ಬರುವವರನ್ನು ನಾನು ಕಾಯಿಸೋದಿಲ್ಲ, ಬೇಗ ಅವರಿಗೆ ಮಾಡಿಕೊಡ್ತೀನಿ ಅನ್ನತಕ್ಕಂಥ ಮಾತನ್ನು ಆತ ಹೇಳುತ್ತಿದ್ದಾನೆ. ಅಕ್ಕಿ, ಬೇಳೆ, ಸಾಮಗ್ರಿಗಳನ್ನು ನಮ್ಮ ಮನೆಯಿಂದ ಕೊಡುತ್ತೇನೆ. ಆಯಿತು ತಗೋಪ್ಪ, ನೀನು ಹಾಲು ಕುಡಿದ್ರೆ ರೆಸೆಂಟ್ ನೀನು ಹೋಗಿ ಭಿಕ್ಷೆ ಬೇಡ, ನಾನು ನಮ್ಮ ಮನೆಯಿಂದಲೇ ನಿಮಗೆ ಕೊಡ್ತೀನಿ ಅಂತ ಕೇಳಿದಾಗ, ಆಗ ಬೇಡಮ್ಮ, 4 ಬಾಗಿಲಲ್ಲಿ ನನಗೆ ನಿಂತು ಯಾಚಿಸುವುದು ನನಗೆ ರಕ್ತಗತವಾಗಿ ಬಿಟ್ಟಿದೆ. ಯಾವುದು ರಕ್ತಗತವಾಗಿದೆ? 4 ಮನೆಯಲ್ಲಿ ಅಂದರೆ ಭಿಕ್ಷೆಯನ್ನು ಬೇಡೋದು, 4 ಮನೆಯಲ್ಲಿ ಹೋಗಿ ಭಿಕ್ಷೆಯನ್ನು ಬೇಡೋದವನಿಗೆ, ಆತನಿಗೆ ರಕ್ತಗತವಾಗಿ ಬಿಟ್ಟಿದೆ ಅಥವಾ ರೂಢಿಯಾಗಿ ಬಿಟ್ಟಿದೆ, ಅಭ್ಯಾಸವಾಗಿ ಬಿಟ್ಟಿದೆ ಅಂತ ಹೇಳ್ತಾನೆ. ಇಂದೇಕೆ ಅದನ್ನು ತಪ್ಪಿಸಲಿ ಎಂದು ಹೊರಟು ಹೋದನು. ನಾನು ಯಾವುದೇ ಕಾರಣಕ್ಕೂ ಅದನ್ನು ತಪ್ಪಿಸಲ್ಲ ಎಂದು ಹೇಳಿ ಆತ ಮನೆಗೆ ಹೊರಟು ಹೋದನು. ಎಸ್, ಮುಖ್ಯಾಂಶಗಳು ಮಕ್ಕಳೇ. ಸರ್ಕಾರದ ತಕರಾರು ನಿವಾರಣೆಯಾದದ್ದು, ಅನಂತರ ಅಡ್ಡಿ ಆತಂಕಗಳ ನಿವಾರಣೆ, ಅವು ಸಹ ಕಟ್ಟಿಯಿಂದ ಎಂಬತಕ್ಕಂಥದ್ದು. ಶೇಷಪ್ಪನ ಕೃತಜ್ಞತೆ. ಆತ ಶೇಷಪ್ಪ ಗುಂಡಪ್ಪನವರಿಗೆ ಬಂದು ತನ್ನ ಗೌರವವನ್ನು ಅರ್ಪಿಸಿದ್ದು. ಶೇಷಪ್ಪನ ಅನ್ನದಾಸೋಹ. ಎಸ್, ಶೇಷಪ್ಪ ಪ್ರತಿದಿನವೂ ಸಹ ಆತ ಪ್ರತಿದಿನ ಅಥವಾ ಅವನಿಗೆ ಇಷ್ಟವಾದ ದಿನ ಅಥವಾ ಏನೋ ವಿಶೇಷವಾದ ದಿನ ಆತನಿಗೆ ಅನ್ನದಾಸೋಹವನ್ನು ತನ್ನ ಮನೆಯಲ್ಲಿ ಮಾಡ್ತಾ ಇದ್ದ. ಇದಿಷ್ಟು ಮುಖ್ಯಾಂಶಗಳು ಮಕ್ಕಳೇ. ಎಸ್, ಪ್ರಶ್ನೆಗಳು ಮಕ್ಕಳೇ. ಶೇಷಪ್ಪನು ಅರಳಿಕಟ್ಟೆ ಕಟ್ಟುವ ಸ್ಥಳ ಎಲ್ಲಿತ್ತು? ಅರಳಿಕಟ್ಟೆ ಕಟ್ಟಲು ಯಾರ ತಕರಾರು ಇತ್ತು? ಶೇಷಪ್ಪನ ಪ್ರಕಾರ ಯಾರನ್ನು ಕಾಯಿಸಬಾರದು? ಶೇಷಪ್ಪನಿಗೆ ಯಾವುದು ರಕ್ತಗತವಾಗಿತ್ತು? ಲಾಸ್ಟ್ ಪ್ರಶ್ನೆ, ಶೇಷಪ್ಪನ ಕೃತಜ್ಞತೆಯನ್ನು ಸ್ವೀಕಾರ ಮಾಡಿದವರಾರು? ಅಲ್ಲಿ ಸ್ವೀಕಾರ ಅಂತಿದೆ ಮಳೆ, ಸ್ವೀ ಅಂತ ಒಂದು ವಾವತ್ತು ಸೇರಿಸ್ಕೋಬೇಕು ಮಕ್ಕಳೇ. ಶೇಷಪ್ಪನ ಕೃತಜ್ಞತೆಯನ್ನು ಸ್ವೀಕಾರ ಮಾಡಿದವರು ಯಾರು? ಎಸ್, ಇದೆಲ್ಲವನ್ನು ಸಹ ಉತ್ತರವನ್ನು ಬರೆದಿಡಿ ಮಕ್ಕಳೇ. ವಂದನೆಗಳು ಮಕ್ಕಳೇ. ಸಾಯಿರಾಮ್.